ಸಂಸ್ಥೆ ಓಪನ್ ಮಾಡಿ 34 ವರ್ಷ ಆಗಿದೆ. ಸತತವಾಗಿ 16 ವರ್ಷ ಈ ರಾಜ್ಯೋತ್ಸವ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ನಾವು ಈ ಕರ್ನಾಟಕದಲ್ಲೇ ಮೊದಲನೇ ಸಂಸ್ಥೆ ಈ ರಾಜ್ಯೋತ್ಸವ ಅಂತ. IT ಇಂಡಸ್ಟ್ರಿಯಲ್ಲಿ ಯಾರು ರಾಜ್ಯೋತ್ಸವ ಮಾಡೋದಕ್ಕೆ ಹಿಂಜರಿತಾ ಇದ್ರು. ನಾವು ಅದನ್ನು ಆ್ಯನ್ಯಲ್ ಇವೆಂಟ್ ಆಗಿ ಕನ್ವರ್ಟ್ ಮಾಡಿ ಫಸ್ಟ್ ಟೈಮ್ ನಾವು ಶುರು ಮಾಡಿದ್ವಿ. ಇದನ್ನು ನೋಡಿ ಸಾಕಷ್ಟು IT ಸಂಸ್ಥೆಗಳು ನಮ್ಮನ್ನು ಫಾಲೋ ಮಾಡಿ ಅವನು ರಾಜ್ಯೋತ್ಸವ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದಾರೆ. ಇಲ್ಲಿ ವಿಶೇಷ ಏನು ಅಂದರೆ ನಮ್ಮ ಎಂಪ್ಲಾಯೀಸೇನೆ ಸ್ಟೇಜ್ ಪರ್ಫಾರ್ಮೆನ್ಸ್ ಇರ್ಬೋದು, ಅವರ ಏನು ಬರುತ್ತೋ ಅದನ್ನ ಡ್ಯಾನ್ಸ್ ಇರ್ಬೋದು, ನೃತ್ಯ ಇರ್ಬೋದು, ನಾಟಕ ಇರ್ಬೋದು, ಹಾಡಿರ್ಬೋದು, ಎಲ್ಲ ನಮ್ಮ ಎಂಪ್ಲಾಯೀಸೇ ಮಾಡ್ತಾರೆ. ಅವರ ದಿನಚರಿ ಕೆಲಸಗಳಲ್ಲಿ ಸ್ವಲ್ಪ ಟೈಮ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಅವರೇ ಬಂದು ಪರ್ಫಾರ್ಮ್ ಮಾಡ್ತಾರೆ. ಇನ್ನೊಂದೇನು ಅಂದರೆ ಈ ಸಲ ವಿಶೇಷವಾಗಿ ನಾವು ವರ್ಷದಿಂದ ನಾವು ಕನ್ನಡನ ಕಲಿಸ್ತಾ ಇದ್ದೀವಿ ಸುಮಾರು ಎಂಪ್ಲಾಯೀಸ್ಗೆ. ಈಗ ಒಂದು ಕಾರ್ಯಕ್ರಮ ಅಂತಲೂ ಮಾಡ್ತಾ ಇದ್ದೀವಿ. ಸುಮಾರು ಒಂದು 15ರಿಂದ 20 ಜನಕ್ಕೆ ಲಾಸ್ಟ್ 6 ತಿಂಗಳಿಂದ ಕನ್ನಡ ಕಲಿಸ್ತೀವಿ. ಅವರು ಈಚೆ ಕಡೆ ಹೋಗಿ ವ್ಯವಹರಿಸ್ಬೋದು, ಮತ್ತು ಆಟೋದಲ್ಲಾಗಲಿ ಅಥವಾ ಬಸ್ಸಲ್ಲಾಗಲಿ ಓಡಾಡೋದಕ್ಕೆ ಇದಕ್ಕೆಲ್ಲರೂ ಸಾಕಷ್ಟು ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ ಅವರಿಗೆ. ಸೊ ಹೀಗಾಗಿ ನಮ್ಮ ಇನ್ಕ್ಲೂಸಿವಿಟಿ ಅಂತ ಏನು ಕಾನ್ಸೆಪ್ಟ್ ಮಾಡಿದ್ದೀವಿ ಕಲ್ಚರಲ್ಲಿ ಎಂಪ್ಲಾಯೀಸ್ನ ಎನ್ಕರೇಜ್ ಮಾಡ್ತೀವಿ. ನಮ್ಮ ಸಂಸ್ಥೆಯಲ್ಲಿ ನೀವು ಬಂದರೆ ಎಲ್ಲ ಕಾನ್ಫರೆನ್ಸ್ ರೂಮ್ಗೂ ಕವಿಗಳ ಹೆಸರು, ನದಿಗಳ ಹೆಸರು ಹಾಗೂ ನಮ್ಮ ಲ್ಯಾಪ್ಟಾಪ್ಸ್ಗಳು ಅಷ್ಟೇ ನಮ್ಮ ಕರ್ನಾಟಕದ ವಿವಿಧ ಭಾಗಗಳ ಹೆಸರುಗಳನ್ನು ಇಟ್ಟಿದ್ದೇವೆ. ಹೀಗಾಗಿ ನಾವು ನಮ್ಮ ಸಂಸ್ಥೆಯಲ್ಲಿ ಕನ್ನಡನ ಎತ್ತಿಡಬೇಕು ಅನ್ನೋದು ಪ್ರಾಧಾನ್ಯ ಕೊಟ್ಟಿದ್ದೇವೆ. ಎಲ್ಲರಿಗೂ ಎನ್ಕರೇಜ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್, ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಯಾರು ಭಾಗವಹಿಸ್ತಾರೆ? ಸುಮಾರು ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ. ಇನ್ನು ಕನ್ಫರ್ಮೇಷನ್ ಬರಬೇಕು ಇವಾಗ. ಪ್ರತಿ ವರ್ಷ ಕವಿಗಳಾಗಿರ್ಬೋದು ಅಥವಾ ಲಿರಿಸಿಸ್ಟ್ ಆಗಿರ್ಬೋದು ಅಥವಾ ಪ್ರಮುಖ ಗಾಯಕರಾಗಿರ್ಬೋದು, ಹೀಗೆ ಕನ್ನಡದವ್ರನ್ನ ಕರೆಸಿ ಅವ್ರನ್ನ ನಾವು ಸನ್ಮಾನ ಮಾಡೋದು ನಮ್ಮದೊಂದು ವಾಡಿಕೆಯಾಗಿದೆ. ಸೊ ಇವತ್ತೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅತಿಥಿಗಳನ್ನ. ಇನ್ಫಾರ್ಮೇಷನ್ ಬರಬೇಕು. ಸುಮಾರು ಎಷ್ಟು ಜನ ಭಾಗವಹಿಸ್ತಾರೆ? ಸುಮಾರು ಒಂದು 600 ಜನ ಬರ್ತಾರೆ ಇವತ್ತು ಇವೆಂಟ್ಗೆ. ಹೀಗಾಗಿ ತುಂಬ ವಿಜೃಂಭಣೆ